25 ಜನ ಫೈನಲ್ ಲಿಸ್ಟ್ ನಲ್ಲಿ ಇದ್ದಾರೆ. 25 ನಾಮಿನೇಷನ್ ಫೈಲ್ ಮಾಡಿದ್ರು ಅದರಲ್ಲಿ. ಈ 25 ಜನದಲ್ಲಿ ಸಾದಿಕ್ ಪೈಲ್ವಾನ್ ಅವರು ಬಹಿರಂಗವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅವ್ರು ಬಂದಿದ್ದಾರೆ. ಅದೇ ರೀತಿ ಸಾಕಷ್ಟು ಜನ ಪಕ್ಷೇತರು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಸೊ ಈ ವಾತಾವರಣದಲ್ಲಿ ಏನು ವೋಟ್ ಬ್ಯಾಂಕ್ ನಮ್ದು ವೋಟ್ ಹಂಚಿ ಹೋಗುತ್ತೆ ಅನ್ಕೊಂಡಿದ್ವಿ, ಮೈನಾರಿಟಿ, SC. ಸೊ ಒಬ್ಬೊಬ್ರೆ ಈ ರೀತಿ ಸಪೋರ್ಟ್ ಮಾಡಿದಾಗ ನಮ್ಮ ವೋಟ್ ಬ್ಯಾಂಕಿಗೆ ಅದು ಆ್ಯಡ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಬಟ್ ಒಂದು ಸ್ವಲ್ಪ ಬೇಜಾರಿನ ವಿಷಯ ಅನ್ನೋ ಥರದಲ್ಲಿ ಚರ್ಚೆ ಆಗ್ತಾ ಇತ್ತಲ್ಲ. ಈಗ ಶಾಮನೂರ್ ಅಪ್ಪಾಜಿ ಅವರು ಹಿರಿಯರು ಲಿಂಗೈಕ್ಯರಾಗುವಕ್ಕಿಂತ ಮುಂಚೆ ಮಾತನಾಡುವಾಗ ನನ್ನ ನಂತರದಲ್ಲಿ ನಂತರದಲ್ಲಿ ಒಬ್ಬ ಅಲ್ಪಸಂಖ್ಯಾತರಿಗೇನೆ ಟಿಕೆಟ್ ಸಿಗುತ್ತೆ ಅನ್ನೋ ಥರದಲ್ಲಿ ಅವ್ರು ಹೇಳಿದ್ರು ಅನ್ನೋ ಚರ್ಚೆ, ಅದರಿಂದ ಮುಸಲ್ಮಾನರು ಬೇಜಾರು ಮಾಡಿಕೊಂಡ್ರು ಅನ್ನೋ ಚರ್ಚೆ, ಮತ್ತೆ ಒನ್ಸ್ ಅಗೇನ್ ಕುಟುಂಬ ರಾಜಕಾರಣ ಬಂತು ಅನ್ನೋ ಚರ್ಚೆ, ಅದಕ್ಕೆಲ್ಲ ತಮ್ಮ ಉತ್ತರ ಏನು ಮೇಡಮ್? ಅಲ್ಲ, ಎಲ್ಲವೂ ಕೂಡ ಚರ್ಚೆ ಆಗಿದೆ, ಜನ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಅವ್ರನ್ನು ಕೂಡ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಮಾತಾಡುವಾಗ, ಲೈವ್ ಇರುವಾಗ ಅವ್ರು ಕೂಡ ಹೇಳಿದ್ದಾರೆ, ಅಪ್ಪಾಜಿ ಅವರು ಎಲ್ಲೂ ಕೂಡ ಈ ರೀತಿ ಹೇಳಿಲ್ಲ ಅಂತ. ಸೊ ಆದ್ರಿಂದ ನಾವ್ ಹೇಳ್ತಾ ಇರೋದು, ಇದು ಬೈ ಎಲೆಕ್ಷನ್ ಆಗಿದೆ. ಕಾಂಗ್ರೆಸ್ ನಲ್ಲಿ ರೂಢಿ ಇದೆ, ಕುಟುಂಬ ಯಾರು ಸಿಟ್ಟಿಂಗ್ MLA ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರಿಗೆ ಕೊಡ್ಬೇಕು ಅಂತ. ಸೊ ಹಾಗಾಗಿ ಶಾಮನೂರ್ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಆದ್ರಿಂದ ಈ ಬೈ ಪೋಲಿನ್ ರಿಸಲ್ಟಿಗೆ ಸೀಮಿತವಾಗಿ ಇವತ್ತಿನ ದಿನ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಆ ಭಾಗದಲ್ಲಿರುವಂತ ಮೈನಾರಿಟಿ, ಆಮೇಲೆ ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ ಅವ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ವಾಟ್ ಆರ್ ದಿ ಪಾಸಿಟಿವ್ಸ್ ಆಫ್ ಸಮರ್ಥ ಮಲ್ಲಿಕಾರ್ಜುನ್ ನಿಮ್ ಪ್ರಕಾರ? ವಾಟ್ ಈಸ್ ದಟ್ ಒನ್ ಕ್ಲಿಂಚಿಂಗ್ ಫ್ಯಾಕ್ಟರ್ ನಿಮ್ ಪ್ರಕಾರ? ಆ ಕ್ಲಿಂಚಿಂಗ್ ಫ್ಯಾಕ್ಟರ್ ಅಂತೀವಲ್ಲ, ವಾಟ್ ಈಸ್ ದಟ್? ವೈ ದಿ ಪೀಪಲ್ ಆಫ್ ದಾವಣಗೆರೆ ಸೌತ್ ಶುಡ್ ವೋಟ್ ಫಾರ್ ಹಿಮ್? ಯಾಕೆ ಅಂತೀರಿ? ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್, ಬಟ್ ನಾವು ಒಂದೊಂದೇ ಹೇಳ್ತಾ ಬರ್ಬೇಕು ಅಂದ್ರೆ, ಒಂದು ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಇಲ್ಲಿರುವಂತಹ ಮತದಾರರು ಅಪ್ಪಾಜಿ ಅವ್ರ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಭಿಮಾನ ಇಟ್ಕೊಂಡು ವೋಟ್ ಮಾಡಿರೋರು. ಅದೇ ರೀತಿ ಸಮರ್ ಶಾಮನೂರ್ ಅವರು ಯುವಕರಿದ್ದಾರೆ, ಹಿರಿಯರನ್ನ ಗೌರವಿಸೋದು ಜೊತೆಗೆ ಕಿರಿಯರನ್ನು ಕೂಡ ಜೊತೆ ಕರ್ಕೊಂಡು ಹೋಗುವಂತಹ ಎಲ್ಲಾ ಗುಣಗಳಿದೆ. ಅದನ್ನ ಈ ಭಾಗದ ಮತದಾರರು ಮತ್ತು ಕಾರ್ಯಕರ್ತರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಅಲಾಂಗ್ ವಿತ್ ದ ಗ್ಯಾರಂಟಿ ಫ್ಯಾಕ್ಟರ್ಸ್, ಇದೆಲ್ಲದೂ ಸೇರ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಮೇಡಮ್